ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿತಾ ಕೆಪಿ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಮ್ಮ ನವರಾತ್ರಿ ಸ್ಟಾರ್ಟ್ ರೀ. ಸೊ ಇವಾಗ ಗುಡಿ ಹೊಂಟೀವಿ. ಗುಡಿ ಅಂದರೆ ಬನ್ನಿ ಗಿಡಕ್ಕೆ. ಬಟ್ ಏನು ಗೊತ್ತ್ರಿ, ನಿನ್ನೆ ಪೂರ್ತಿ ಮನೆ ಕ್ಲೀನ್ ಮಾಡಿ ಜಗ್ಗಂದ್ರೆ ಜಗ್ಗ ಸುಸ್ತಾಗೈತಿ. ಇವತ್ತು ಹೇಳುವಷ್ಟು ಇರಲಿಲ್ಲ. ಬಟ್ ಸ್ಟಿಲ್ ಎದ್ದು ಕಾಸು ರೆಡಿಯಾಗಿ ಹೋಗಕ್ಕಂತ ಹೇಳಿ ಈ 9 ದಿನ ಹೆಂಗಿರ್ತದೆ ಅಂತೇಳಿ ತೋರಿಸ್ತೀನಿ. ಆ್ಯಂಡ್ ಇದು 9 ಅಲ್ದ 10ನೇ ದಿನಕ್ಕೆ ಬರ್ಬೋದು, 11ನೇ ದಿನಕ್ಕೆ ಬರ್ಬೋದು. ವಿಡಿಯೋ ಗೊತ್ತಿಲ್ಲ, ನಾನು ಯಾವಾಗ ಎಡಿಟ್ ಮಾಡ್ತೀನಿ ಅವಾಗ ಬರ್ತೈತಿ. ಆ್ಯಂಡ್ ಇವತ್ತು ಎದ್ದೇಳಕ್ಕೆ ಹೋಗತ್ತಿಲ್ಲ ರೀ. ಅಷ್ಟು ಸುಸ್ತಾಗಿತ್ತು. ಬಿಕಾಸ್ ನಿನ್ನೆ ಮಲ್ಕೊಳ್ಳೋದು ಲೇಟಾಗಿತ್ತು. ಇನ್ನು ಕಾಲೇಜಿಗೆ ಬೇರೆ ಹೋಗ್ಬೇಕ್ರಿ ನಾವು 1 ಕಾಸು. ಅದು ಬೇಜಾರು ನಂಗೆ. ಮಾರ್ನಿಂಗ್ ಐದು ಕಾಲೇಜ್. ಮಮ್ಮಿ ಪೂಜೆ ಮಾಡತ್ತಾರೀ. ನಾನಂತರೂ ಪೂಜೆ ಮಾಡಿಲ್ಲ, ಮಾಡೋದು ಇಲ್ಲ. ನಿನ್ನೆ ನಾನು ಪೂಜೆ ಮಾಡೀನಿ ರೀ. ಇದು ಬೇಡ ನಿನ್ನೆ ನಾನು ಪೂಜೆ ಮಾಡೀನಿ ರೀ. ಇವತ್ತೇನಿಲ್ಲ, ಮ್ಯಾಲಷ್ಟೇ ಹಿಂಗೆ ನೀರು ಚಿಂಪಡಿಸಿ ಇವತ್ತು ಹಚ್ಚೋದು ಅಷ್ಟೇ ಐತ್ರಿ. ಅದಕ್ಕೆ ನಮ್ಮ ಮಮ್ಮಿ ಮಾಡೋಕ್ಕಾಗಿಲ್ಲ, ನಾನು ಮಾಡ್ತಿದ್ನಿ. ಇವತ್ತು ವೈಟ್ ಐತ್ರಿ. ಸೊ ಈ ವೈಟ್ ಹಾಕೊಂಡೀನಿ. ನಮ್ಮ ಮಮ್ಮಿ ಎಲ್ಲ ವೈಟ್ ಬ್ಲೂ ಎಲ್ಲ ಮಿಕ್ಸ್ ಐತ್ರಿ ಅಂತ ತೊಗೊಂಡ. ಅಲ್ಲಿ ಹೋಗಿ ಸಿಗ್ತೀನಿ ರೀ. ಇಷ್ಟು ಒಯ್ಬೇಕು ನೋಡಿರಿ ಪ್ರತಿ ಸರಿ ಹೋಗುವಾಗ. ಇಷ್ಟೆಲ್ಲಾನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಹಾಯ್ ಗಾಯ್ಸ್, ನನಗೆ ಇವತ್ತು ಸೆಕೆಂಡ್ ಡೇ ಆಫ್ ನವರಾತ್ರಿ. ಬಟ್ ನಂಗೆ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಮಾರ್ನಿಂಗ. ಸೊ ಕಾಲೇಜಿಗೆ ಬಂದೀನಿ. ಕಾಲೇಜೊಳಗೆ ಒಂದು ಕಾಂಪಿಟೇಷನ್ ಇತ್ತು, ಫ್ಲವರ್ ಡೆಕೋರೇಷನ್. ಸೊ ಎಲ್ಲರೂ ಹೆಂಗೆ ಡೆಕೋರ್ ಮಾಡ್ಯಾರ ನಾನು ತೋರಿಸ್ತೀನಿ, ಬರ್ರಿ. ಇದು ಚಂಪಮ್ಮ ಅಂತ ಹೇಳಿ ಒಬ್ಬಳಿದಾಳ್ರಿ ನಮ್ಮ ಕಾಲೇಜೊಳಗೆ, ನನ್ನ ಫ್ರೆಂಡ್. ಸೊ ಅಕ್ಕಿ ಡೆಕೋರ್ ಮಾಡಾಳ. ಇದೆಲ್ಲ ಕ್ಯಾಂಡಲ್ ಅದಾದಮೇಲೆ ಹಚ್ತಾಳೆ. ಆ್ಯಂಡ್ ಇದನ್ನು ಆಗಿಡ್ಡಿ ಮಾಡ್ಯಾಳ್ರಿ. ಈಗ ಅಲ್ಲಿ ಹೋದ್ಲಲ್ಲ ಆಗಿಡ್ಡಿ ಮಾಡ್ಯಾಳ್ರಿ. ಬಟ್ ಇಕ್ಕಿದ್ದು ಲುಕ್ ಆಗೈತೆ ರೀ, ಡಿಸೆಂಟ್. ನಾನು ಲಾಸ್ಟಿಗೆ ತೋರಿಸ್ತೀನಿ ರೀ, ನಂದು ಸರ್ಪ್ರೈಸ್. ಇದು ಮಸ್ತ್ ಆಗೈತೆ ರೀ. ಆ್ಯಂಡ್ ಇದನ್ನು ಲಕ್ಷ್ಮಿ ಮಾಡ್ಯಾಳ್ರಿ, ನಮ್ಮ ಲಕ್ಷ್ಮಕ್ಕ. ಆ್ಯಂಡ್ ಇದನ್ನು ಎಫೇಶಿಯಾ ಮಾಡಾಳ್ರಿ. ತಡ್ರಿ ಔಟ್ಲುಕ್ ತೋರಿಸ್ತೀನಿ. ಇಟ್ ಈಸ್ ಅ ಡಕ್. ಆ್ಯಂಡ್ ಇದನ್ನು ನನ್ನ ಫ್ರೆಂಡ್ ಒಬ್ಬಕ್ಕೆ ಮಾಡಾಳ್ರಿ, ಪಲ್ಲವಿ ಅಂತ ಹೇಳಿ. ಸೊ ಒಂದು ಹುಡುಗಿ ಇದನ್ನು ಇದನ್ನು ಸ್ಯಾಮ್ ಮಾಡಾನ್ರಿ. ಸೊ ನಮ್ಮ ಇದಕ್ಕೆ ಬಂದರೆ ದಿಸ್ ಇಸ್ ಕಾಂಬಿನೇಷನ್ ಆಫ್ ಪೂಕಲಂ ಆ್ಯಂಡ್ mandala art. The unique thing about my presentation is I've used also kothumari and pudina. So hatra bandre you'll also get the fragrance of a kitchen. ಇದನ್ನ ನನ್ನ ಫ್ರೆಂಡ್ ಮಾಡಾಳ್ರಿ. ಮಸ್ತ್ ಆಗೈತ್ರಿ ಇದು. ಐಶಾ ಎಷ್ಟು ಚಂದ ಎಫರ್ಟ್ಸ್ ಹಾಕಿ ಮಾಡಾರಿ. ಬಟ್ ಈಗ ನಂದೇ ತೋರಿಸ್ತೀನಿ, ಬರ್ರಿ. ಇದು ತೋರಿಸ್ತಾ ಬರ್ರಿ. ಜಾತ್ರೆ ಮಾಡ್ಕೊಂಡು ತೋರಿಸ್ತೀನಿ. ನಾ ಹೇಳ್ತೀನಿ ಈಕಿ ರುಚಿತದ ನೋಡ್ರಿ. ಇದನ್ನ ಅದನ್ನ ಬಿಟ್ಟು ಹೊರಗೊಂಡಿದ್ದು. ಎಸ್, ನಂದ ಫಸ್ಟ್ ಅನ್ನಿಸ್ತಿದ್ರಿ ನಾವು ಅನ್ಕೋಬೇಕಷ್ಟರಿ. ಬಟ್ ಚಂದ ಆಗೈತಿಲ್ಲ, ನೀವು ಕಮೆಂಟ್ ಮಾಡಿರಿ. ತೋರ್ಸೀನಿ ಅದನ್ನ ರೆಪ್ರೆಸೆಂಟ್ ಇದಾಳ್ರಿ. ಬಂದ್ಕೊಂಡು ಹಿಂಗೆ ಮ್ಯಾಲೆ ಮುಖ ಮಾಡಿ ಮಿದದಂದು ಮಾಡಿದ್ರಿ. ನಾ ಅದು ಆ್ಯಕ್ಚುಲಿ ಹಂಗಲ್ರಿ. ಅಲ್ಲ ನೋಡ್ರಿ ನಿಮ್ಗೆ ಹೆಂಗೆ ಕಾಣ್ತ ಅದು ಯಥ ಮುಖ ಮಾಡೋದು ಗೊತ್ತಾಗತ್ತಿಲ್ರಿ. ಅಂಟಿನ ಸ್ವಲ್ಪ ಆಕಿಗೆ ಹೆಲ್ಪ್ ಮಾಡಿದಾರೆ. ಕರೆಕ್ಟ್ ಆಗೈತ್ರಿ. ನೋಡ್ರಿ ಈ ನಂದಿನಿ ಮಾಡ ನೋಡ್ರಿ. ಬರೀ ಬರ್ರಿ ನಿನ್ಗೂ ಪ್ರೈಸ್ ಬರ್ತೈತ್ಲಿ ಪಕ್ಕ. ನೋಡ್ರಿ ಇದನ್ನ ಸೈಡಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗ್ರಿ. 60 ರೂಪಾಯಿದಾಗ ಕೆಲಸ ಮುಗಿಸ್ಬಿಟ್ಟಾರಿ. ಹಾಂ, ನಮ್ದು ಹಂಗಲ್ರಿ. ನಂದು 200 ರೂಪಾಯಿ ಖರ್ಚು, ಲಕ್ಷ್ಮಕ್ಕಂದು 200 ರೂಪಾಯಿ ಖರ್ಚು, ಸ್ಯಾಮ್ದು 350 ಖರ್ಚು. ಸೊ ಹಂಗೆ ಎಲ್ಲರದು ಜಾಸ್ತಿ ಕಾಸ್ಟ್ ಆಗೈತೆ. ಪಾರ್ಟಿಸಿಪೇಟ್ ಮಾಡಿದ್ರೆ ಮುಖ್ಯ. ಅದನ್ನು ಹೇಳಲ್ರಿ. ದೊಡ್ಡ ಮನಸ್ಸು ನಮ್ದಂದಿ ಬರಲಂದು ಗೊತ್ತಾಗೈತೆ. ಯಾವುದು ಇದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ. ಇಲ್ಲಿ ಕಾಂಗ್ರೆಸ್ ಗಿಡ
ತಡಿಲಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಅಂತ ತಡಿಲಿ ಇದು ಬಾಳೆ ಹಣ್ಣಿನ ಗಿಡ ರೀ ನಮ್ಮ ಮನೆ ಜೋರು ಮಾತಾಡು. ಬಾಳೆ ಹಣ್ಣಿನ ಗಿಡ ರೀ ಇದು ಮ್ಯಾಲ್ ಮಾಡ್ಬೇಕು ಕಾಣತ್ತಿಲ್ಲ. ಇದು ಬಾಳೆ ಹಣ್ಣಿನ ಗಿಡ ರೀ. ಇದು ಒಬ್ರು ಆಂಟಿ ಇದ್ರಿ ಅವ್ರ ಮನೆಯೊಳಗಿನ ಕಟ್ ಮಾಡ್ಕೊಂಡು ಬಂದಿದ್ರಿ. ಇದು ರೋಸ್ ಪೀಪಲ್ ಕೊಟ್ಟು ತಗೊಂಡೇನ್ರಿ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಿ ಅಂಟಿ ಇದ್ರಾಗಿನ ಸರಿ ಆಂಟಿ ಮಾಡಂಟಿ ಆಂಟಿ ಚಂದ ಮಾಡ್ರಿ ಫೋಟೋ ಹೊಡೆಯತ್ತಾರ ಆಂಟಿ ನಮಗೆ ಚಂದ ಹಾಕಿದ್ದಾರೆ ನೋಡಕ್ ಹಿಂಗ ಬಟ್ ಚಂದ ಐತ್ರಿ ಆಂಟಿ ಇದೆ ಎಲ್ಲರೂ ಚಂದ ಹಾಕ್ಯಾರ್ರಿ. ಫೋಟೋ ಪೋಸ್ ಕೊಡುವಾಗ ಹಂಗೆಲ್ಲ ಮಾತಾಡ್ಸ್ಬಾರ್ದು ಲಕ್ಷ್ಮಕ್ಕ. ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ನೀ ಮಾತಾಡ್ಸಿ ಇಲ್ಲ ಲಾಗ್ ನೋಡ್ರಿ ಇವೇನ ಇವೆರಡು ಹೂ ಅದಾವಲ್ರಿ ಇವು ಕಾಲಂತ್ರಿ ಇವು ಯಾವ ಮಸಡ ಕಾಲಂತ ಕರದ ಕಣ್ಣರ್ ನೋಡ್ರಿ ಕಿಂದ ಈಗ ಹಾಕತ್ತಾಳ್ರಿ ಎಲ್ಲ ಜಜ್ಮೆಂಟ್ ಮುಗಿದ್ ನನಗೆ ಅದ್ರ ಚಂದ ಅವಾಗ ಅಷ್ಟೇ. ರೀ ಇದು ಮಾತ್ರ ಇದು ಪುಕ್ಕ ಪುಕ್ಕ ಮಸ್ತ್ ಆಗೈತ್ರಿ. ಪುಕ್ಕ 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 ಗರಿಗಳು ನವಿಲು ಗರಿಗಳು ಕಿತ್ಕೊಂಡು ಹೋಗೋಣನ್ರಿ. ಓಯ್ ಈಕಿನ ನೋಡ್ರಿ ವುಮನ್ ಎಂಪವರ್ಮೆಂಟ್ ಸೆಕ್ರೆಟ್ರಿ. ಸೊ ನಮ್ದೆಲ್ಲಾನು ಜಡ್ಜ್ ಮಾಡತ್ತಾಳ ಹಂಗೆ ಜಸ್ಟ್ ಕ್ಯಾಶುವಲ್ ಆಗಿ. ಮ್ಯಾಮ್ ಬಂದಿಂದ ಈಕಿ ಜಡ್ಜ್ಮೆಂಟ್ ಹೇಳ್ತಾಳೆ. ಐ ಥಿಂಕ್ ನಂದ ಫಸ್ಟ್ ಅಂತ ಹೇಳ್ತಾಳ. ಇದು ಹೇಗೆ ಹೇಳಿಸ್ಕೋತಿದೆ ಆಕೆ ಇನ್ನೂ ಡೆಕೋರೇಷನ್ ಒಳಗೆ ಮುಳ್ಗಾಳ್ರಿ. ಹಾಂ ಇನ್ನೂ ಮಾಡತ್ತಾಳ್ರಿ. ಹಾಂ ಕಾಂಗ್ರೆಸ್ಲಿ ಮುಟ್ಬೇಡ ಐ ಸಾಕೈತಿ. ಇವ್ರು ನೋಡ್ರಿ ಚೀ ಕಾಲೇಜ್ನಂಗೆ ಅದಿರಿ ವಾ ನೀವು. ಮನೆಗಿದ್ರೆ ಹಿಂಗೆಲ್ಲ ಬಿಹೇವ್ ಮಾಡಬೇಕು, ಡಿಸೆಂಟ್ ಇರ್ಬೇಕು ಒಬ್ಬರ ಮೇಲೆ ಒಬ್ಬರು. ನಮ್ಮನ್ನ ಬಿಟ್ಟು ಒಬ್ಬಗಿನ ತಿನ್ನತ್ತಾಳ್ರಿ. ಈಗೇನು ತಿನ್ನತ್ತೀನಿ ಚಾಕ್ಲೇಟ್ ಸಗಣಿ ತಿನ್ನತ್ತೀನಿ. ಅಂದ್ಬಿಡ್ಬೇಡ್ರಿ ತಡಿ ಏನೋ ಸಾಂಗ್ ನೆನ್ಪರಾದ ಕುಚ್ಚಿಕು ಕುಚ್ಚಿಕು ನಾವು ಬ್ಯಾಂಡಿಂದ ಇವತ್ತೇ ಅದ ರೀ. ಐ ಗಾಟ್ ಫಸ್ಟ್ ಪ್ಲೇಸ್ ಗಾಯ್ಸ್. ಖುಷಿಯಾಗತೈತ್ರಿ ಫಸ್ಟ್ ಪ್ಲೇಸ್ ಬಂದಿದ್ದಕ್ಕೆ. ಚಂದ ಆಗೈತೆ ಅನ್ಕೋತೇನೆ ರೀ. Arpita Patil, Company Law and Secretary Practice. Arpita Patil, Company Law and Secretary Practice. ಹಾಯ್ ಗಾಯ್ಸ್, ಏನು 3 ದಿನ ಆದಮೇಲೆ ಬಂದಾಳು ವಾಪಸ್ ಅನ್ಬೋದ್ರಿ ನೀವು. ಬಟ್ ನಂಗೆ ಟೈಮ್ ಸಿಗಾತಿಲ್ಲ ಮಾರ್ನಿಂಗ್ ಎದ್ದು ರೆಡಿಯಾಗಿ ಗುಡಿಗೆ ಹೋಗಿ ಬರಾಕ, ಆಮೇಲೆ ವಿಡಿಯೋ ಎಲ್ಲ ಮಾಡೋಕೆ. ಬಿಕಾಸ್ ಕಾಲೇಜೂ ಮೇಂಟೈನ್ ಮಾಡಬೇಕು, ಇದು ಹೋಗಿ ಬರ್ಬೇಕು ಅನ್ನೋ ಕೂಡ ಭಾಳ ಅಂದ್ರೆ ಭಾಳ ಲೇಟಾಗಿ ಆಗತೈತೆ ರೀ. ಸೊ ಇವತ್ತು ಮನೆ ಹತ್ರದ ಬನ್ನಿ ಗಿಡದ ಅಲ್ದೆ ಬಸ್ ಸ್ಟಾಪಿಗೆ ಹೊಂಟೇವಿ ರೀ. ಟೈಮ್ ಈಗ ಜಸ್ಟ್ 5:45 ಆಗೈತಿ. ಹೋಗಿ ಬರ್ತೀವಿ. ಬರೀ ಹಿಂಗೆ ಹಾಡ್ತಾ ನೋಡ್ರಿ. ಏನಿಲ್ಲ, ಜಸ್ಟ್ ಅವಾಗ 5:45 ಅಂತ ಹೇಳೀನಿ ರೀ. ಬಟ್ 6 ಗಂಟೆ 5 ನಿಮಿಷ ಆಗಿತ್ತು. ಸೊ ಈಗೆಲ್ಲ ದೇವ್ರ ಗುಡಿ ಖರಮ್ಮನ ದೇವ್ರ ಗುಡಿ ಬಂದೇವ್ರಿ ರೀ. ಆ್ಯಂಡ್ ಖರಮ್ಮನ ಗುಡಿಯಾಗ ಎಷ್ಟು ನೆಮ್ಮದಿ ಐತೆ ಅಂತಂದ್ರೆ ಅಷ್ಟು ಪೂಜೆ ಮುಗಿಸಿ ಅಂದ್ರೆ ಇವತ್ತು ಈಗ ಮನೆಗೆ ಹೋಗ್ಬೇಕು. ಸೊ ಅದ್ರ ಸಂಬಂಧ ಫೋನ್ ಹಿಡಿದೆ. ಬನ್ನಿ ಗಿಡ ಎಲ್ಲ ಮಸ್ತ್ ಪೂಜೆ ಮಾಡ್ಯಾರ. ಆ್ಯಂಡ್ ಇಲ್ಲಿ ನಾವು ಬಂದಿದ್ದು ಫಸ್ಟ್ ಟೈಮ್ ಅಂದ್ರೆ ಖರಮ್ಮನ ಗುಡಿಗಲ್ರಿ, ನವಗ್ರಹ ಅಂತ ಹೇಳಿ ಮಾಡ್ಯಾರ. ಸೊ ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್. ಆಮೇಲೆ ಬಸ್ ಸ್ಟಾಪ್ನಾಗ ಮಸ್ತ್ ದೇವಿ ಕೊಡ್ಸಾರಿ ನಮ್ಮ ಊರಾಗ. ಅದ ಖುಷಿ ನನಗೆ. ಏನೋ ನಮ್ಮ ಹೆಬ್ಬಳು ಇಂಪ್ರೂವ್ಮೆಂಟ್ ಆಗತ್ತೆ. DJ ತರಿಸಿದ್ರಿ ಈ ಸರಿ, ಆಮೇಲೆ ದೇವಿನ ಇಡ್ಸಾರಿ. ಸೊ ಇದೆಲ್ಲ ಹೊಸದು. ಆ್ಯಂಡ್ ನಮ್ಮ ಜೋಡಿ ಸ್ವಲ್ಪ ಜನ ಬಂದಾರಿ. ಅವ್ರು ಯಾರಂತೆ ನಂಗೆ ಗೊತ್ತಿಲ್ಲ, ತೋರಿಸ್ತೀನಿ ಬರ್ರಿ. ನಾವು ಹನಿ ಮೇಲಿನ ಕುಂಕುಮ ನೋಡಿದ್ರೆ ಬೆಳೆದ್ರು ಒಂದು ಬಗಿಸಕ್ಕೈತಿ. ಹಾಯ್ ಮಾಡ್ರಿ. ಆ ಫೋನಾಗ ಎಷ್ಟು ಬಿಸಿ ಇವ ದೇವ್ರು ತೋರ್ಸ. ನವಗ್ರಹ ತೋರಿಸ್ಲಿ ರೀ. ನವಗ್ರಹ ತೋರಿಸ್ತೀನಿ. ಇದು ಬನ್ನಿ ಗಿಡ.
ಗೊತ್ತಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ, ಬಟ್ ನಂಗೆ ಖುಷಿ ರೀ ತೋರ್ಸಾಕ. ಇವೆಲ್ಲ ನವಗ್ರಹ ನೋಡ್ರಿ. ಮಸ್ತ್ ಐತ್ರಿ. ಅಲ್ಲಿ ನಿಂತು ತೋರಿಸ್ತೀನಿ ತಾಳ್ರಿ. ಎಲ್ಲೆಲ್ಲಿ ಇದನ್ನದ ಅಲ್ಲಿ ಇಲ್ಲ ಮಾಡ್ಯಾರ. ಹೊಳ್ಳಿ ಈ ಕಡೆ ಹೊಳ್ಳಿ ಹೆಂಗೆ ಮಾಡ್ದ ನೋಡ್ರಿ ನಾನು ವಿಡಿಯೋದಾಗ ಬರಕ್ಕೆ. ಹಾಯ್ ಗಾಯ್ಸ್, ಎಲ್ಲರೂ ಕೇಳ್ತಿರ್ಬೋದು ಯಾವಾಗ ವಿಡಿಯೋ ಮಾಡೀನಿ ಅಂತೇಳಿ ಈ ವಿಡಿಯೋ ನೋಡುವಾಗ. ಬಟ್ ನಂಗೆ ಟೈಮ್ ಸಿಗತ್ತಿಲ್ಲ ರೀ. ಇದು 8ನೇ ದಿನ ರೀ ನವರಾತ್ರಿ ಸ್ಟಾರ್ಟ್ ಆಗಿ. ಬಟ್ ಸ್ಟಿಲ್ ನಂಗೆ ಯಾಕೋ ಟೈಮ್ ಸಿಗತ್ತಿಲ್ಲ ಮೀನ್ಸ್ ನಂಗೆ ಮಾರ್ನಿಂಗ್ ಮಾಡೋಕ್ಕೆ ಇಷ್ಟ ಆಗಂಗಿಲ್ಲ ರೀ. ಬಿಕಾಸ್ ನಾನು ಗುಡಿಗೆ ಹೊಂಟಿರ್ತೀನಿ, ವಿಡಿಯೋ ಮಾಡ್ಕೊಂಡು ನಿಂತ್ರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಅನ್ನಿಸ್ತೈತೆ ಅಂತೇಳಿ ನನಗೆ ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಕಾಲೇಜಿಗೆ ಹೋದ್ಮೇಲೆ ಮಾಡ್ಬೇಕಂದ್ರೆ ಕಾಲೇಜ್ನಾಗ ಏನು ಕಂಟೆಂಟ್ ನನಗೆ ಸಿಗತ್ತಿಲ್ಲ. ಅದೇ ಕಾಲೇಜಿಗೆ ಹೋಗೋದು, ಕ್ಲಾಸ್ ಕೇಳೋದು, ಬರೋದು ಆಗತ್ತೈತಿ. ಆ್ಯಂಡ್ ದುರ್ಗಾದೇವಿ ಗುಡಿಗೆ ಹೋಗಿದ್ವಿ, ಅಲ್ಲಿ ಮಾಡ್ಬೇಕು ಅಂದ್ಕೊಂಡೆ. ಅಲ್ಲಿ ನಮಸ್ಕಾರ ಮಾಡೋದು ಆದವು ಇದಾದ. ಅದಾದಮೇಲೆ ಲಕ್ಷ್ಮೀನಾರಾಯಣ ಜಾತ್ರೆಗೆ ಹೋಗಿದ್ವಿ. ಅಲ್ಲಿ ಅದನ್ನು ತೊಗೊಂಡೆ ಇದು ತೊಗೊಂಡೆ ಅಂತ ಅಡ್ಡಾಡೋದ್ರಾಗ ಟೈಮ್ ಹೋತ. ಸೊ ವಿಡಿಯೋ ಮಾಡೋಕೆ ನಂಗೆ ಟೈಮ್ ಸಿಗತ್ತಿಲ್ಲ, ಏನಂತ ಗೊತ್ತಿಲ್ಲ. ಇರಲಿ, ಇಟ್ಸ್ ಓಕೆ. ಒಟ್ಟು 8 ದಿನ ನಾನು ತೋರಿಸ್ತೇನೆ ಅಂದಿದ್ನಿ. ಏನು ತೋರಿಸಿದೆ ನಂಗೆ ಗೊತ್ತಿಲ್ಲ. ಇರಲಿ, ದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನನ್ನ ಮೇಲೆ ಇರಲಿ ಸಾಕು. ಅದಕ್ಕಿಂತ ಹೆಚ್ಚಿಗೆ ಏನು ಬೇಡ, ಅಷ್ಟೇ ಕೇಳ್ಕೊಳ್ದು. ಆ್ಯಂಡ್ ಈ ಮಾರ್ನಿಂಗ್ ಟೈಮ್ನಾಗ ಗುಡಿಗೆ ಹೋಗಿ ಬಂದ ಕಾಲೇಜಿಗೆ ಹೋಗೋ ಫ್ರೆಶ್ ಹೆಂಗೆ ಅನ್ನಿಸ್ತದ್ರಿ ಅಂದ್ರೆ ಫೀಲ್ ಹೋಗೋರ್ಗೆ ಗೊತ್ತಾ. ಆ್ಯಂಡ್ ತಡ್ರಿ ನೇಚರ್ ತೋರಿಸ್ತೀನಿ. ಸಮಾರಂಭ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾಳಿನ ದಿವಸ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಿಚಿತಾ ಕೆಪಿ ಯೂಟ್ಯೂಬ್ ಚಾನಲ್. ಭಾಳ ದಿನ ಆದಮೇಲೆ ಬಂದೇನಂತ ಹೇಳಿ ಸಿರ್ತಿಕೊಳಕ್ಕೆ ಹೋಗ್ಬೇಕ್ರಿ. ಬಿಕಾಸ್ ಪೂಜೆ ಮಾಡತ್ತೀನಿ ರೀ, ಸೊ ಅದ್ರ ಸಂಬಂಧ. ಆ್ಯಂಡ್ ಇವತ್ತು ಲಾಸ್ಟ್ ಡೇ, ಸೊ ಖುಷಿಯಾಗತೈತಿ. ಹಂಗೆ ನಾಳಿಂದ ಹೋಗೋದಿಲ್ಲ ಅಂತ ಬೇಜಾರಾಗತೈತಿ. ಹಂಗೆ ನಾಳೆ ಹುಡುಗಿ ತುಂಬ ಕಾರ್ಯಕ್ರಮ ಐತಿ. ಇವತ್ತೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಈ ವರ್ಷ 10 ದಿನ ಬಂದಾವ್ರಿ ಪೂಜೆ. ಸೊ ಅದ್ರ ಸಂಬಂಧ ಲಾಸ್ಟ್ ಡೇ ಪರ್ಪಲ್ ಇತ್ತು. ಸೊ ನಾ ಪರ್ಪಲ್ ಕಲರ್ ಸಾರಿ, ಅದ್ರದ್ದು ಮ್ಯಾಚಿಂಗ್ ಬ್ಲೌಸ್ ಇನ್ನೂ ಹೊಲಿಸಿಲ್ರಿ. ಅದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕೊಂಡಿ ಅಷ್ಟೇ. ಆ್ಯಂಡ್ ನಾ ಇನ್ನೂ ಇದು ಮಾಡ್ಬೇಕ್ರಿ, ಏನಪ್ಪ ಅಂತಂತಂದ್ರೆ ಪೂಜೆದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕ್ರಿ. ಆ್ಯಂಡ್ ಚಲೋ ಕಾಣಿಸ್ತೀನಲ್ರಿ, ಸ್ವಲ್ಪ ನಡೀತದೆ ಹೌದಿಲ್ರಿ ಕಂಡ್ರು. ಇರಲಿ, ಇವಾಗಿನ ಪೂಜೆ ಮುಗಿಸ್ಬೇಕ್ರಿ. ಅಂದ್ರೆ ಯಾವ ಪೂಜೆ ಅಂತಂದ್ರೆ ಖಂಡೆ ಪೂಜೆ ರೀ. ನಮ್ಮೂರಾಗ ಇವತ್ತು ಖಂಡೆ ಪೂಜೆ ಆದ್ರಿಂದ ನಾವು ಇಲ್ಲಿ ಇವತ್ತು ಖಂಡೆ ಪೂಜೆ ಮಾಡ್ಬೇಕಾಕೈತಿ. ಬಿಕಾಸ್ ನಾವಿನ್ನು ನಮ್ಮ ತವ್ರ ಮನೆ ಒಳಗಿರೋದ್ರಿಂದ ತವ್ರ ಮನೆ ಪಾಲಿಸ್ಬೇಕು. ಸೊ ನಮ್ಮ ಊರಾಗ ಆಗೋ ಪೂಜೆನ ನಾವು ಇಲ್ಲಿ ಮಾಡ್ತೀವಿ ರೀ ಇವಾಗಷ್ಟೇ. ಪೂಜೆ ಮುಗಿಸಿ ಪೂಜೆ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇನ್ನೂ ದೇವ್ರ ಪೂಜೆ ಮಾಡಬೇಕು. ಟೈಮ್ ಇವತ್ತು ಭಾಳ ಆಗೈತ್ರಿ. ಸುಮ್ಮನೆ ಬಂದು ಕುಂದ್ಬಿಟ್ಟೇನೆ ಇವತ್ತು ಅಲ್ಲಿ ದೇವ್ರ ಗುಡಿಗೆ ಹೋಗಂದ. ಬಿಕಾಸ್ ನೀನೇ ನಮ್ಮ ಊರಾಗ ನೀವೇ ನೋಡಿರಿ, ಮಸ್ತ್ ದೇವಿ ಪೂಜೆ ಆತ. ಸೊ ಅಲ್ಲಿಗೆ ಹೋಗಿ ತಿಂದು ಉಂಡು ಮನೆಗೆ ಬಂದು ನಾವೆಲ್ಲ ಫುಲ್ ಮತ್ತೆ ಫ್ರೆಶ್ ಆಗಿ ಮಕ್ಕೋಬೇಕನ್ನೋ ಗುಡುತ್ತೆ 11:30 ಆಗಿದ್ವಿ. ಸೊ ನಿದ್ದಿಗನ್ನಾಗಿದ್ನಿ. ಮುಂಜಾನೆ ಹತ್ರ ಬರೀ ಮತ್ತೆ ಜಲ್ದಿ ಹೇಳೋದು. ಸೊ ನಿದ್ದೆ ಹಂಗೆ ತೇಲಾಡತ್ತೈತ್ರಿ. ಪೂಜೆ ಮುಗಿಸ್ಕೊಂಡು ಹಿಂಗೆ ಸುಮ್ಮನೆ ಕುಂತೇನ್ರಿ, ಒಂದು 10 ನಿಮಿಷ ಕುಂತ್ರ ಆತ ಅಂಥೇಳಿ. ಅದ್ರ ಸಂಬಂಧ ಈ ಲಾಗ್ ಸ್ಟಾರ್ಟ್ ಮಾಡಿದ್ನಿ ನಾನು. ಬಿಕಾಸ್ ನಾನು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗತ್ತಿದ್ದಿಲ್ಲ. ಬಿಕಾಸ್ ಈ ಟೈಮಿಗೆ ಅಂದ್ರೆ ನಾನು ರೆಡಿ
ರೆಡಿ ಆಗ್ತಿರ್ತಿದ್ನಿ ರೀ ನಾನು ಕಾಲೇಜಿಗೆ ಹೋಗಾಕ. ಅದ್ರ ಸಂಬಂಧ ನಾನು ಲಾಗ್ ಕಂಟಿನ್ಯೂ ಮಾಡ್ತಿದ್ದಿಲ್ಲ ಇಷ್ಟು ದಿನ, ಬಿಕಾಸ್ ನಂಗೆ ಟೈಮೇ ಸಿಗ್ತಿದ್ದಿಲ್ಲ ರೀ. ಬಂದಬೇಕು, ಚಹಾ ಕುಡಿಬೇಕು, ಮತ್ತು ನಾನು ಫ್ರೆಶ್ ಆಗಬೇಕು, ಆಮೇಲೆ ರೆಡಿ ಆಗಬೇಕು, ಮತ್ತು ಕಾಲೇಜಿಗೆ ಹೋಗಬೇಕು, ಇದಾಗತ್ತಿತ್ತು ರೀ. ಸ್ವಲ್ಪ ಟೈಮ್ ಇರ್ತಿದ್ದಿಲ್ಲ. ಬಟ್ ಈ 2 ಡೇಸ್ ನಮ್ಮ ಕಾಲೇಜ್ ಸುಟ್ಟಿ ಕೊಟ್ಟಾರಿ. ಸೊ ಅದ್ರ ಸಂಬಂಧ ನಮ್ಗೆ ಇನ್ನೂ ಆರಾಮ್ ಟೈಮ್ ಐತಿ. ಪೂಜೆನೂ ಆರಾಮ್ ಮುಗಿಸ್ಕೋಬೋದು, ಅಥವಾ ಈ ಪೂಜೆನೂ ಆರಾಮ್ ಮಾಡ್ಬೋದು, ಹಬ್ಬನೂ ಚಲೋ ಮಾಡ್ಬೋದು. ಬಟ್ ನಮ್ದು ಎಕ್ಸಾಮ್ ಬಂದೈತೆ ರೀ, ಅದಕ್ಕೂ ಪ್ರಿಪ್ರೇಷನ್ ನಾವು ನಡೆಸ್ಕೊಬೇಕು ಅಷ್ಟೇ. ಈ ಪೂಜೆ ಹೆಂಗಾಗೈತೆ ತೋರಿಸ್ತೇನೆ ಬರ್ರಿ. ಹಿಂಗಾಗೈತೆ ನೋಡ್ರಿ ನಮ್ಮ ಖಂಡೆ ಪೂಜೆ. ಆ್ಯಂಡ್ ಅಷ್ಟು ಸಿಂಪಲ್ಲಾಗಿ ಮಾಡೇವಿ, ಅಷ್ಟು ಚೆಂದಾಗೈತಿ. ಯಾಕಂದ್ರೆ ನಮ್ಮ ಮನ್ಯಾಗ ಜೋಡಣೆ ಜಾಸ್ತಿ ಇಲ್ಲ ರೀ. ಸೊ ಇವತ್ತಷ್ಟು ದೇವಿ ಪೂಜೆ ಎಲ್ಲ ಮಾಡೇವಿ. ತಡ್ರಿ ತೋರಿಸ್ತೀನಿ. ಅದು ನಾವು ಬನ್ನಿ ಗಿಡಕ್ಕೆ ಹೋಗಿ ಬಂದಿದ್ರಿ. ಇವಾಗ ಹಿಂಗೆ ರೆಡಿ ಆಗೇನ್ರಿ. ಆ್ಯಂಡ್ ಬಸ್ ಸ್ಟಾಪ್ನಾಗಿನ ದೇವಿಗೆ ಹೊಂಟೀವಿ. ದೇವಿಗೆ ಹೋಗ್ಬಂದು ಕರಮಗೆ ಹೋಗ್ಬಂದು ರೆಸ್ಟ್ ಮಾಡ್ತೇನೆ ರೀ ಸ್ವಲ್ಪ ಹೊತ್ತು. ನಮ್ಮ ಖಂಡೆ ಪೂಜೆ ನೋಡಿದ್ರಿ ಅಲ್ರಿ, ನಾನು ಮಾಡೇನಿ ರೀ. ಇನ್ನೊಂದು ಏನಪ್ಪ ಅಂತಂದ್ರೆ, ಎಲ್ಲ ಬಾಯ್ಸ್ ಇಷ್ಟಪಡೋದು ಅದ ಹುಡುಗಿನ ರೀ. ಬಿಕಾಸ್ ಯಾವ ಹುಡುಗಿನಂದ್ರೆ ಯಾವ ಬನ್ನಿ ಗಿಡಕ್ಕೆ ಹೋಗಾರ ಅಥವಾ ಯಾರು ದೇವಿ ಪೂಜೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಇಷ್ಟಪಡ್ತಾರೆ ರೀ. ಬಟ್ ಎಲ್ಲ ಹುಡುಗರು ಏನಪ್ಪ ಅಂತಂದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ಅಥವಾ ಫೋಟೋ ಹೊಡೆದು ಹಾಕಿದ್ರೆ ಅಷ್ಟೇ ಆ ಹುಡುಗಿಯರಷ್ಟೇ ಹೋಗ್ತಾರಂತಿಲ್ಲ. ಒಬ್ಬೊಬ್ಬರು ಸೀಕ್ರೆಟಾಗಿ ಹೋಗಿ ಬಂದು ದೇವಿಗೆಲ್ಲ ಏನೇನು ಸೇವೆ ಮಾಡಬೇಕೆಲ್ಲ ಮಾಡಿರ್ತಾರೆ. ಒಬ್ಬೊಬ್ರು ಹೇಳ್ಕೊಡೋದಿಲ್ಲ, ನಮ್ಮಂತಾರೆ ಹೇಳ್ಕೊತೀವಿ ಅಷ್ಟೆ. ಅದಕ್ಕೆ ಅವ್ರು ಹಂಗದಾರ ಇವ್ರು ಹಂಗದಾರ ಅಂಥೇಳಿ ನಾವು ಜಡ್ಜ್ ಮಾಡೋದು ತಪ್ಪಾಕೈತ್ರಿ. ಬಿಕಾಸ್ ನನಗೂ ನಾನು ಹಿಂಗೆ ಕಾಲೇಜಿಗೆ ಹೋಗ್ಬೇಕತ್ತಿರ ಒಂದಷ್ಟು ಬಾಯ್ಸ್ ಮಾತಾಡತ್ತಿದ್ರೆ, ಇವ್ರೇನು ದೇವ್ರಿಗೆ ಹೋಗ್ತಾರೋ ಏನು ಫೋಟೋ ಹೊಡೆದು ಸ್ಟೇಟಸ್ ಹಾಕಕ್ಕೆ ಹೋಗ್ತಾರೋ ಅಂಥೇಳಿ ಅವರು ಯಾರೋ ಫೋನ್ನಾಗ ಸ್ಟೇಟಸ್ ಬಂದಿದ್ರು ಸಂಬಂಧ ಮಾತಾಡಿದ್ರಿ. ಫೋಟೋ ಹೊಡೆದು ಹಾಕ್ತೀವಿಪ್ಪ ಅಂತಂದ್ರೆ ಅದೇನು ನಾವೇನು ದೇವಿಗೆ ನಮಸ್ಕಾರ ಮಾಡ್ದಿನ ಹೋಗಿ ಆಮೇಲೆ ಫೋಟೋ ಹೊಡ್ಕೊಂಡು ಹಾಕಂಗಿಲ್ಲ. ನಾವು ಅಲ್ಲಿ ದೇವಿದು ಏನೇನೈತಿ ಸೇವಾ ಅದೆಲ್ಲ ಮುಗಿಸಿ ನಮ್ಗೆ ಆರಾಮ್ಸೆ ಶಾಂತಿ ಸಿಕ್ಕಿಂದ ಅಥವಾ ಎಲ್ಲ ಕುಂಕುಮ ತೊಗೊಂಡು ಕುಂಕುಮ ಹಚ್ಚಿ ಎಲ್ಲ ನಮ್ಮ ಕಾರ್ಯಕ್ರಮ ನಾವು ಮುಗಿಸ್ಕೊಂಡು ಆದಮೇಲೆ ಒಂದು ಸಿಂಗಲ್ ಫೋಟೋ ತೊಗೊಂಡು ಕಾಸು ಹಾಕಿರ್ತೀವಿ ಅಷ್ಟೇ ರೀ. ಅದು ಬಿಟ್ಟರೆ ನಾವು ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊಂಡು ನಿಂತಿರಂಗಿಲ್ಲ. ಅಂಡರ್ಸ್ಟ್ಯಾಂಡ್? ಹಾಯ್ ಗೈಸ್, ಎಲ್ಲ ಪೂಜೆ ಮುಗ್ದೈತ್ರಿ. ಆಮೇಲೆ ಈಗ ಜಸ್ಟ್ ಕಾಳಮ್ಮನ ಗುಡಿಗೆ ಹೊಂಟೀವಿ. 6 ಗಂಟೆ ಆಗೈತ್ರಿ. ತಡ್ರಿ ಫೋನ್ ಬರತೈತಿ. ಹಾಯ್ ಗಾಯ್ಸ್, ಈಗ ಜಸ್ಟ್ ಗುಡಿಗೆ ಹೊಂಟೇವ್ರಿ. ಇನ್ನೂ ಟೈಮ್ ಭಾಳಾಗಿಲ್ಲ. ಬಟ್ ಕಾಳಮ್ಮನ ಗುಡಿಗೆ ಹೋಗಿ ಬಂದ್ರೆ ಆತು ಅಂಥೇಳಿ ಹೊಂಟೇವಿ. ಈಗೆಲ್ಲ ಬನ್ನಿ ಮುಡಿಯೋದು ಆತು, ಆಮೇಲೆ ಬನ್ನಿ ಗಿಡದ ಪೂಜೆ ಆತು, ಆಮೇಲೆ ಉಡಿ ತುಂಬಿಸ್ಕೊಳ್ಳೋದು ಆತು. ಅದೆಲ್ಲ ನಂಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಮನ್ಯಾಗ ಬಿಟ್ಟು ಹೋಗಿದ್ನಿ ಫೋನ್. ಮನೆಗೆ ಬಿಟ್ಟು ಹೋಗ್ತೇನೆ ಆಲ್ವೇಸ್. ಈ ಫೋನ್ ತೊಗೊಂಡು ಬಂದು ಜಸ್ಟ್ ಗುಡಿಗೆ ಹೊಂಟೇವ್ರಿ. ಅವರೆಲ್ಲ ಅಲ್ಲಿ ಹೊಂಟಾಗ್ತಾರೆ ತೋರಿಸ್ತೇನೆ. ಆ್ಯಂಡ್ ನೋಡ್ರಿ, ಈ ನಾಯಿ ಹೊರಗ ಕೆತ್ಕೊಂಡು ನಿಂತಾಳೆ. ಅದರಿ ಗುಡಿ. ಹಾಯ್ ಗಾಯ್ಸ್, ಈಗ ಮತ್ತೆ ದೇವ್ರ ಗುಡಿ ಹೊಂಟೀವಿ. ಸೊ ಹೋಗಿ ಬಂದು ಆಮೇಲೆ ಸಿಗ್ತೇವೆ. ಅಂತೂ 9 ದಿನದ ವ್ರತ ಮುಗಿಸಿದೆ ರೀ. ಸೊ ನಿಮಗೂ ತೋರಿಸ್ತೇನೆ ಅನ್ಕೋತೀನಿ. ಈ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ.